ರಾಮು ಒಬ್ಬ ಸಾಮಾನ್ಯ ವ್ಯಕ್ತಿ. ನಗರದಲ್ಲಿ ಆಟೋ ರಿಕ್ಷಾ ಓಡಿಸುವ ಮೂಲಕ ಬ್ಯುಸಿ ಜೀವನ ನಡೆಸುತ್ತಾನೆ. ತನ್ನ ಕುಟುಂಬವನ್ನು ಪೋಷಿಸಲು ಹಗಲಿರುಳು ಆಟೋ ರಿಕ್ಷಾ ಓಡಿಸುವ ರಾಮುಗೆ ರಾತ್ರಿ ಓಟಗಳು ಆದಾಯದ ಮೂಲ ಮಾತ್ರವಲ್ಲದೆ ಉತ್ಸಾಹವೂ ಆಗಿತ್ತು. ನಗರದ ಗದ್ದಲದಲ್ಲಿ ಓಡಾಡುತ್ತಾ ದಿನ ಕಳೆಯುವ ಮತ್ತು ರಾತ್ರಿಯಲ್ಲಿ ತನ್ನ ಮನೆಯ ಏಕಾಂತತೆಗೆ ಮರಳುವ ರಾಮುವಿಗೆ ರಾತ್ರಿಯ ಮೌನವು ವಿಶೇಷವಾದ ಅನುಭವವಾಗಿತ್ತು. ಆದ್ದರಿಂದ ರಾತ್ರಿ ಓಟಗಳು ರಾಮುಗೆ ಬಹಳ ಜನಪ್ರಿಯವಾಗಿದ್ದವು. ಆದರೆ ಆ ರಾತ್ರಿ ರಾಮುವಿನ ಜೀವನದ ಅತ್ಯಂತ ಭಯಾನಕ ರಾತ್ರಿಯಾಗುತ್ತದೆ ಎಂದು ಅವನು ಎಂದಿಗೂ ಊಹಿಸಿರಲಿಲ್ಲ. ಆ ರಾತ್ರಿ ತನ್ನ ಎಂದಿನ ಓಟದ ನಂತರ ಮನೆಗೆ ಹಿಂತಿರುಗುವಾಗ ರಾಮು ನಿರ್ಜನ ರಸ್ತೆಯ ಪಕ್ಕದಲ್ಲಿ ಒಬ್ಬ ಹುಡುಗಿ ನಿಂತಿರುವುದನ್ನು ಗಮನಿಸಿದನು. ಬಿಳಿ ಬಟ್ಟೆ ಧರಿಸಿದ, ಹೊಳೆಯುವ ಕಣ್ಣುಗಳ ಸುಂದರ ಹುಡುಗಿ. ರಾಮು ಆಟೋ ನಿಲ್ಲಿಸಿ ಅವಳನ್ನೇ ನೋಡಿದ. ಅವಳು ಶಾಂತವಾಗಿ ಒಂದು ಮನೆಯ ವಿಳಾಸವನ್ನು ಕೊಟ್ಟಳು. ರಾಮು ಅವಳನ್ನು ಆ ಮನೆಗೆ ಕರೆದುಕೊಂಡು ಹೋದನು. ಮನೆ ನಿರ್ಜನ ಸ್ಥಳದಲ್ಲಿತ್ತು. ಅವಳು ಅಲ್ಲಿಗೆ ಹೋದಾಗ ಹಣ ಕೊಟ್ಟು ಹೊರಟು ಹೋದಳು. ಹಿಂತಿರುಗುವಾಗ ಆ ಮನೆಯ ನಿಗೂಢ ವಾತಾವರಣವು ರಾಮುವಿನ ಮನಸ್ಸಿನಲ್ಲಿ ಭಯವನ್ನು ಹುಟ್ಟುಹಾಕಿತು. ಆ ಮನೆಯ ಹಳೆಯ ಗೋಡೆಗಳು ಮತ್ತು ನಿರ್ಜನವಾದ ಅಂಗಳವು ರಾಮುವಿನ ಮನಸ್ಸಿನಲ್ಲಿ ಭಯದ ಭಾವನೆಯನ್ನು ಹುಟ್ಟುಹಾಕಿತು. ಆ ರಾತ್ರಿ ಬೆಳದಿಂಗಳಲ್ಲಿ ರಾಮುವಿಗೆ ಆ ಮನೆ ದೆವ್ವಗಳ ಮನೆಯಂತೆ ತೋರುತ್ತಿತ್ತು. ಆ ಮನೆಯ ಸುತ್ತಮುತ್ತಲ ಪ್ರದೇಶದಲ್ಲಿ ಒಂದು ಸ್ಮಶಾನವೂ ಇತ್ತು. ಆದ್ದರಿಂದ ರಾಮುವಿನ ಭಯ ದ್ವಿಗುಣಗೊಂಡಿತು. ಆ ಮನೆಯ ಸುತ್ತಮುತ್ತಲ ಪ್ರದೇಶದಲ್ಲಿ ಒಂದು ಗುಹೆಯೂ ಇತ್ತು. ಆ ಗುಹೆಯಲ್ಲಿ ವಿವಿಧ ರೀತಿಯ ಮಾಟಮಂತ್ರಗಳು ನಡೆಯುತ್ತಿದ್ದವು. ಆ ಕಾಡಿನ ಮರಗಳ ಮೇಲೆ ವಿವಿಧ ಪ್ರೇತಗಳ ಆಕೃತಿಗಳನ್ನು ಕೆತ್ತಲಾಗಿತ್ತು. ಆ ಗುಹೆಯ ಹಾದಿಯಲ್ಲಿ ಒಂದು ಗ್ರಾನೈಟ್ ಮಂಟಪವಿತ್ತು. ಅಲ್ಲಿ ಒಂದು ಕಾಲ್ಪನಿಕ ಆಕೃತಿಯನ್ನು ಕೆತ್ತಲಾಗಿತ್ತು. ಆ ಕಾಲ್ಪನಿಕ ಕಣ್ಣುಗಳು ಕೆಂಪು ಮತ್ತು ಉದ್ದವಾದ ಉಗುರುಗಳನ್ನು ಹೊಂದಿದ್ದವು. ಆ ಕಲ್ಲಿನ ಮಂಟಪದ ಸುತ್ತಮುತ್ತಲ ಪ್ರದೇಶದಲ್ಲಿ ವಿವಿಧ ರೀತಿಯ ಪೂಜೆಗಳನ್ನು ನಡೆಸಲಾಗುತ್ತಿತ್ತು. ಆ ಕಾಡಿನಲ್ಲಿರುವ ದೆವ್ವದ ಮರಗಳಿಂದ ಮಾನವ ತಲೆಬುರುಡೆಗಳು ನೇತಾಡುತ್ತಿದ್ದವು. ಆ ಗುಹೆಯಲ್ಲಿ ಒಂದು ಹಳೆಯ ಬಾವಿಯೂ ಇತ್ತು. ಆ ಬಾವಿಯ ಬಳಿಯಿದ್ದ ಕಪ್ಪು ಪಾತ್ರೆಯಲ್ಲಿ ಹಿಟ್ಟು ಕೂಡ ಇತ್ತು. ಆ ಬಾವಿಯ ಸುತ್ತ ಯಾವಾಗಲೂ ಚಳಿ ಇರುತ್ತಿತ್ತು. ಮರುದಿನ ಅವನು ತನ್ನ ಸ್ನೇಹಿತರಿಗೆ ಈ ಹುಡುಗಿಯ ಬಗ್ಗೆ ಹೇಳಿದಾಗ, ರಾತ್ರಿಯಲ್ಲಿ ಒಂಟಿಯಾಗಿ ಪ್ರಯಾಣಿಸುವಾಗ ಜಾಗರೂಕರಾಗಿರಲು ಅವರು ಅವನಿಗೆ ಹೇಳಿದರು. ಅದು ಯಕ್ಷಿಯಾಗಿರಬಹುದು ಎಂದು ಅವರು ಎಚ್ಚರಿಸಿದರು. ಆದರೆ ರಾಮು ಅದನ್ನೆಲ್ಲ ಲೆಕ್ಕಿಸಲಿಲ್ಲ. ಅವನಿಗೆ ಹಣ ಸಂಪಾದಿಸಲು ರಾತ್ರಿ ಓಟಗಳು ಒಂದು ಮಾರ್ಗವಾಗಿತ್ತು. ರಾಮು ಆರ್ಥಿಕವಾಗಿ ತುಂಬಾ ತೊಂದರೆ ಅನುಭವಿಸುತ್ತಿದ್ದ. ಆದ್ದರಿಂದ ಅವನು ತನ್ನ ರಾತ್ರಿ ಓಟಗಳನ್ನು ಬಿಟ್ಟುಕೊಡಲು ಸಾಧ್ಯವಾಗಲಿಲ್ಲ. ಅವನು ತನ್ನ ಕುಟುಂಬವನ್ನು ಪೋಷಿಸಬೇಕಾಗಿತ್ತು. ಅಲ್ಲದೆ ಅವನ ತಂಗಿಯ ಮದುವೆಯೂ ಸಮೀಪಿಸುತ್ತಿತ್ತು. ಅದಕ್ಕಾಗಿ ನಾನು ಸ್ವಲ್ಪ ಹಣವನ್ನು ಹೊಂದಿಸಬೇಕಾಗಿತ್ತು. ರಾಮು ತನ್ನ ತಂಗಿಯ ಮದುವೆ ತುಂಬಾ ಶುಭವಾಗಬೇಕೆಂದು ಬಯಸಿದ್ದನು. ರಾಮುವಿನ ತಂಗಿಯ ಮದುವೆಗೆ ಕೆಲವೇ ದಿನಗಳು ಬಾಕಿ ಇದ್ದವು. ರಾಮು ತನ್ನ ತಂಗಿಯನ್ನು ತುಂಬಾ ಪ್ರೀತಿಸುತ್ತಿದ್ದ. ರಾಮುವಿನ ತಂಗಿಯು ರಾಮುವನ್ನು ತುಂಬಾ ಪ್ರೀತಿಸುತ್ತಿದ್ದಳು. ರಾಮುವಿನ ಕುಟುಂಬವು ಬಹಳ ಪ್ರೀತಿಯಿಂದ ಬದುಕುತ್ತಿತ್ತು. ರಾಮುವಿಗೆ ವಯಸ್ಸಾದ ತಾಯಿಯೂ ಇದ್ದರು. ರಾಮುವಿನ ತಾಯಿ ರಾಮುವನ್ನು ತುಂಬಾ ಪ್ರೀತಿಸುತ್ತಿದ್ದರು. ಮರುದಿನ ರಾತ್ರಿಯೂ ರಾಮು ಆಟೋದಲ್ಲಿ ಇಳಿದು ಬಂದನು. ಆ ದಿನವೂ ಆ ಹುಡುಗಿ ರಾಮುವಿನ ಆಟೋಗೆ ಕೈ ಬೀಸಿದಳು. ಈ ಬಾರಿ ಅವಳು ರಾಮುವನ್ನು ತನ್ನ ಮನೆಗೆ ಆಹ್ವಾನಿಸಿದಳು. ಸ್ವಲ್ಪ ಅನಾನುಕೂಲವಾದರೂ ರಾಮು ಅವಳ ಆಹ್ವಾನವನ್ನು ಸ್ವೀಕರಿಸಿದನು. ನಾನು ಮನೆಗೆ ಬಂದಾಗ ಅಲ್ಲಿ ಯಾರೂ ಇರಲಿಲ್ಲ. ಆ ಹುಡುಗಿ ರಾಮುವಿಗೆ ಚಹಾ ಕೊಟ್ಟಳು. ಚಹಾ ಕುಡಿದ ನಂತರ ರಾಮುವಿಗೆ ತಲೆ ತಿರುಗುವಿಕೆ ಪ್ರಾರಂಭವಾಯಿತು. ಪ್ರಜ್ಞೆ ತಪ್ಪುವ ಮುನ್ನ ರಾಮುವಿಗೆ ಏನೋ ಅಪಾಯಕಾರಿ ವಾಸನೆ ಬಂದಿತು.
ಅವಳು ಒಬ್ಬ ಕಾಲ್ಪನಿಕ ಎಂದು ರಾಮು ಅರಿತುಕೊಂಡನು ಮತ್ತು ಅವನನ್ನು ಕೊಲ್ಲಲು ಪ್ರಯತ್ನಿಸುತ್ತಿದ್ದಳು. ಯಕ್ಷಿ ರಾಮುವಿನ ನೋಟಕ್ಕೂ ತನ್ನ ಪ್ರಿಯಕರನ ನೋಟಕ್ಕೂ ಹೋಲಿಕೆಯನ್ನು ಗಮನಿಸಿದ್ದರಿಂದಲೇ ರಾಮುವನ್ನು ಕೊಲ್ಲಲು ಪ್ರಯತ್ನಿಸಿದಳು. ಆ ಕಾಲ್ಪನಿಕಳ ಪ್ರೇಮಿ ಅಪಘಾತದಲ್ಲಿ ಸಾವನ್ನಪ್ಪಿದ್ದ. ಆ ಪ್ರೇಮಿಯ ರೂಪ ರಾಮುವಿಗೆ ಇದ್ದುದರಿಂದ ಆ ರಾಕ್ಷಸ ಅವನನ್ನು ದ್ವೇಷಿಸಿದನು. ರಾಕ್ಷಸನು ರಾಮುವನ್ನು ಕೊಲ್ಲಲು ನಿರ್ಧರಿಸಿದನು. ಆ ಕಾಲ್ಪನಿಕಳ ಪ್ರೇಮಿ ಸಾಯುವ ಮುನ್ನ ಅವಳಿಗೆ ಒಂದು ವಾಗ್ದಾನ ಮಾಡಿದ್ದ. ಆ ಭರವಸೆಯನ್ನು ಉಳಿಸಿಕೊಳ್ಳಲು ಅವಳು ರಾಮುವಿನ ಕೊಲೆಗೆ ಪ್ರಯತ್ನಿಸಿದಳು. ಆ ಯಕ್ಷಿಣಿ ತನ್ನ ಪ್ರಿಯಕರನನ್ನು ತುಂಬಾ ಪ್ರೀತಿಸುತ್ತಿದ್ದಳು. ಅವರ ಪ್ರೀತಿ ತುಂಬಾ ಬಲವಾಗಿತ್ತು. ಅವರಿಬ್ಬರಿಗೂ ಹಲವು ಕನಸುಗಳಿದ್ದವು. ಆ ಪರಿಗೆ ಅಪಾರ ಶಕ್ತಿ ಇತ್ತು. ಅವಳು ಜನರನ್ನು ಮೋಡಿ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದಳು. ಅವನಿಗೆ ಪ್ರಜ್ಞೆ ಬಂದಾಗ ರಾಮು ಕಾಡಿನಲ್ಲಿದ್ದನು. ಅವನ ಕಾರು ಅಲ್ಲಿ ಇರಲಿಲ್ಲ. ಅವನು ಭಯಭೀತನಾಗಿ ಕಾಡಿನ ಮೂಲಕ ನಡೆದನು. ಸ್ವಲ್ಪ ದೂರ ನಡೆದ ನಂತರ ಅವನು ನಿನ್ನೆ ಹೋಗಿದ್ದ ಮನೆಯನ್ನು ನೋಡಿದನು. ನಾನು ಅಲ್ಲಿಗೆ ಹೋದಾಗ ಮನೆ ಖಾಲಿಯಾಗಿತ್ತು. ರಾಮುವಿಗೆ ವಿಷಯಗಳು ಬಹುತೇಕ ಅರ್ಥವಾದವು. ಅದು ಆ ಯಕ್ಷಿಯ ಮನೆಯಾಗಿತ್ತು. ಅವಳು ರಾಮುನನ್ನು ಅಲ್ಲಿ ಸಿಕ್ಕಿಹಾಕಿಕೊಂಡಿದ್ದಳು. ಆ ರಾಕ್ಷಸ ರಾಮುವಿನ ಆಟೋವನ್ನು ಕದ್ದು ಅವನನ್ನು ಕೊಲ್ಲಲು ಪ್ರಯತ್ನಿಸಿದನು. ರಾಮುವಿನ ಆಟೋವನ್ನು ಯಕ್ಷಿ ಕಾಡಿನಲ್ಲಿ ಮರೆಮಾಡಿದಳು. ರಾಮು ಭಯದಿಂದ ಓಡಿಹೋದನು. ಅವನು ಓಡಿ ಹೋಗಿ ಒಂದು ದೇವಸ್ಥಾನವನ್ನು ತಲುಪಿದನು. ದೇವಸ್ಥಾನದ ಅರ್ಚಕರು ರಾಮು ಅವರನ್ನು ಭೇಟಿಯಾಗಿ ವಿಷಯಗಳ ಬಗ್ಗೆ ಕೇಳಿದರು. ಅರ್ಚಕ ರಾಮುವಿಗೆ ಸಹಾಯ ಮಾಡುವುದಾಗಿ ಹೇಳಿದನು. ರಾಕ್ಷಸನನ್ನು ಓಡಿಸಲು ಪುರೋಹಿತರು ಮಂತ್ರಗಳನ್ನು ಪಠಿಸಿದರು. ಮಂತ್ರಗಳ ಬಲದಿಂದ ರಾಕ್ಷಸನು ಅಲ್ಲಿಂದ ಓಡಿಹೋದನು. ರಾಮು ತನ್ನ ಆಟೋವನ್ನು ವಾಪಸ್ ಪಡೆದನು. ಆದರೆ ಆ ರಾಕ್ಷಸನು ಅವನ ಕಾರಿನ ಹಲವು ಭಾಗಗಳನ್ನು ನಾಶ ಮಾಡಿದ್ದನು. ಆದರೆ ಅವನು ಪಾದ್ರಿಗೆ ಧನ್ಯವಾದ ಹೇಳಿದನು. ರಾತ್ರಿಯಲ್ಲಿ ಒಂಟಿಯಾಗಿ ಪ್ರಯಾಣಿಸುವಾಗ ಜಾಗರೂಕರಾಗಿರಲು ಅರ್ಚಕ ರಾಮುವಿಗೆ ಸಲಹೆ ನೀಡಿದರು. ಅಲ್ಲದೆ ಅಪರಿಚಿತರನ್ನು ನಂಬಬೇಡಿ ಎಂದು ಪೂಜಾರಿ ಹೇಳಿದರು. ಅರ್ಚಕರು ರಾಮುವಿನ ಆಟೋ ರಿಪೇರಿ ಮಾಡಿದರು. ಅರ್ಚಕರು ರಾಮುವಿಗೆ ಕೆಲವು ರಕ್ಷಣಾತ್ಮಕ ತಾಯತಗಳನ್ನು ಸಹ ನೀಡಿದರು. ರಾಕ್ಷಸನನ್ನು ಸೋಲಿಸಲು ಪುರೋಹಿತರು ರಾಮುವಿಗೆ ಕೆಲವು ಮಂತ್ರಗಳನ್ನು ಕಲಿಸಿದರು. ರಾಕ್ಷಸನನ್ನು ಸೋಲಿಸಲು ಪುರೋಹಿತರು ರಾಮುವಿಗೆ ಒಂದು ದಾರವನ್ನು ನೀಡಿದರು. ಈ ಘಟನೆಯ ನಂತರ ರಾಮು ರಾತ್ರಿಯಲ್ಲಿ ಓಡುವುದನ್ನು ನಿಲ್ಲಿಸಿದನು. ಆ ಘಟನೆ ಅವನಿಗೆ ಒಂದು ಪಾಠವಾಗಿತ್ತು. ಯಕ್ಷಯಕ್ಷಿಣಿಯರು ಮತ್ತು ದೆವ್ವಗಳ ಕುರಿತಾದ ಕಥೆಗಳು ಕೇವಲ ಪುರಾಣಗಳಲ್ಲ ಎಂದು ರಾಮು ಅರಿತುಕೊಂಡನು. ರಾತ್ರಿಯ ನಿಗೂಢತೆಯಲ್ಲಿ ಅಡಗಿರುವ ಅಪಾಯಗಳ ಬಗ್ಗೆ ರಾಮುಗೆ ಚೆನ್ನಾಗಿ ಅರಿವಾಯಿತು. ರಾಮು ಅವರಂತಹ ಅನೇಕ ಜನರಿಗೆ ರಾತ್ರಿ ಪ್ರಯಾಣವು ಭಯಾನಕ ಅನುಭವವಾಗಿದೆ. ಆದ್ದರಿಂದ ರಾತ್ರಿಯಲ್ಲಿ ಪ್ರಯಾಣಿಸುವಾಗ ಅತ್ಯಂತ ಜಾಗರೂಕರಾಗಿರುವುದು ಅತ್ಯಗತ್ಯ. ಅಲ್ಲದೆ ನೀವು ಅಪರಿಚಿತರಿಂದ ನಿಮ್ಮ ಅಂತರವನ್ನು ಕಾಯ್ದುಕೊಳ್ಳಬೇಕು. ಅಜ್ಞಾತ ಮಾರ್ಗಗಳಲ್ಲಿ ಪ್ರಯಾಣಿಸುವುದು ಹಲವು ಬಾರಿ ಅಪಾಯಗಳಿಂದ ತುಂಬಿರಬಹುದು. ರಾಮುವಿನ ಜೀವನದಲ್ಲಿ ನಡೆದ ಈ ಘಟನೆ ಅವನನ್ನು ಬಹಳಷ್ಟು ಬದಲಾಯಿಸಿತು. ರಾಮುವಿನ ತಂಗಿಯ ಮದುವೆ ತುಂಬಾ ಸರಳವಾಗಿ ನಡೆಯಿತು. ರಾಮು ತುಂಬಾ ಸಂತೋಷದ ಜೀವನವನ್ನು ನಡೆಸಿದನು. ರಾಮುವಿನ ತಂಗಿಯು ಸಂತೋಷದಿಂದ ಬದುಕುತ್ತಿದ್ದಳು. ನಂತರ ರಾಮು ರಾತ್ರಿ ಓಡುವುದನ್ನು ನಿಲ್ಲಿಸಿ ಹಗಲಿನಲ್ಲಿ ಮಾತ್ರ ಓಡುತ್ತಿದ್ದ. ರಾಮು ಪೂಜಾರಿ ಹೇಳಿದ ಮಂತ್ರಗಳನ್ನು ನಾನು ಪ್ರತಿದಿನ ಪಠಿಸುತ್ತಿದ್ದೆ. ಅಲ್ಲದೆ ಅರ್ಚಕರು ಕೊಟ್ಟ ದಾರವನ್ನು ರಾಮು ಯಾವಾಗಲೂ ಕೈಯಲ್ಲಿ ಇಟ್ಟುಕೊಂಡಿದ್ದ.